ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮಕರ ರಾಶಿಯವರ ಗುಣಲಕ್ಷಣದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ದಿನ ಮಕರ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವನ್ನು ನಾವು ಮೊದಲು 2 ವಿಭಾಗ ಮಾಡಿಕೊಳ್ಬೇಕಾಗತ್ತೆ. ಒಂದನೇದು ನಮ್ಮ ಅನುಭವದಲ್ಲಿ ಇರುವಂತಹ ಗುಣಲಕ್ಷಣಗಳು. ಅಂದರೆ ಈ ಮಕರ ರಾಶಿಯವರು ಯಾವ ರೀತಿಯಾಗಿರ್ತಾರೆ ಅಂತ ಹೇಳಿ ಲೋಕದಲ್ಲಿ ನಾವು ನೋಡಿರ್ತೀವಲ್ಲ, ಆ ರೀತಿಯಾಗಿ ನಮ್ಮ ಅನುಭವದಲ್ಲಿ ಇರುವಂತಹ ಗುಣಲಕ್ಷಣಗಳು 1ನೆಯ ವಿಭಾಗ. 2ನೆಯ ವಿಭಾಗ ಗ್ರಂಥದಲ್ಲಿ ಹೇಳಿರುವಂತಹ ಗುಣಲಕ್ಷಣಗಳು. ಅಂದರೆ ಗ್ರಂಥದಲ್ಲಿ ಮಕರ ರಾಶಿಯ ಜನರು ಈ ರೀತಿಯಾಗಿ ಇರ್ತಾರೆ ಅಂತ ಹೇಳಿ ಒಂದಷ್ಟು ಗುಣಲಕ್ಷಣಗಳನ್ನು ಹೇಳಿದ್ದಾರೆ. ಅದು 2ನೆಯ ವಿಭಾಗ. ಈ ರೀತಿಯಾಗಿ 2 ವಿಭಾಗವನ್ನು ಮಾಡಿಕೊಂಡು ನಾವು ಈ ದಿನ ನಿಮ್ಮ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಮ್ಮ ಅನುಭವದಲ್ಲಿ ಇರುವಂತಹ ಮಕರ ರಾಶಿಯವರ ಗುಣಲಕ್ಷಣಗಳು. ನಿಮ್ಮ ಪ್ರಮುಖವಾದ ಗುಣ ಅಂತ ಹೇಳಿದ್ರೆ ಅದು ನೇರವಂತಿಕೆ. ನೀವು ಯಾವುದೇ ವಿಷಯ ಬೇಕಾದರೂ ಇರಲಿ, ಅದನ್ನು ನೇರವಾಗಿ ಹೇಳಿಬಿಡ್ತೀರಿ. ಏನಿದೆಯೋ ಅದನ್ನು ಹಾಗೆ ಹೇಳಿಬಿಡ್ತೀರಿ. ನಿಮ್ಮ ವ್ಯಕ್ತಿತ್ವವೇ ಅಷ್ಟೊಂದು ನೇರವಾಗಿ ಇರುತ್ತೆ. ಯಾವುದಕ್ಕೂ ಕೂಡ ಹೆದರುವುದಿಲ್ಲ. ಮತ್ತು ಏನು ವಿಷಯ ಇದೆಯೋ ಅದನ್ನು ಅದೇ ರೀತಿಯಾಗಿ ಹೇಳ್ತೀರಿ. ಅದನ್ನು ಏನೋ ಬದಲಾಯಿಸಿ ಹೇಳುವಂಥದ್ದಾಗಲಿ ಆ ರೀತಿ ಕೂಡ ಮಾಡುವುದಕ್ಕೆ ಹೋಗುವುದಿಲ್ಲ. ಅದು ಹೇಗಿದೆಯೋ ಅದನ್ನು ಅದೇ ರೀತಿಯಾಗಿ ಹೇಳುವಂಥದ್ದು, ನೇರವಾಗಿ ಮಾತನಾಡುವಂಥದ್ದು ನಿಮ್ಮ ಒಂದು ಸ್ವಭಾವ. ಇನ್ನು ನಿಮ್ಮ ತಲೆಯಲ್ಲಿ ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಯೋಜನೆಗಳೇ ಇರುತ್ತೆ. ಅಂದರೆ ಒಂದಿಷ್ಟು ವರ್ಷ ಆದಮೇಲೆ ನಾನು ಈ ರೀತಿಯಾಗಿರಬೇಕು, ಈ ರೀತಿಯಾಗಿ ಎಲ್ಲದೂ ಕೂಡ ದೊಡ್ಡ ದೊಡ್ಡ ಯೋಜನೆಗಳೇ. ಯಾವುದು ಕೂಡ ಸಣ್ಣ ಪುಟ್ಟ ಯೋಜನೆಗಳನ್ನು ನೀವು ಹಾಕಿಕೊಳ್ಳುವುದೇ ಇಲ್ಲ. ನೀವೇನಾದರೂ ನಿಮ್ಮ ಯೋಜನೆಗಳನ್ನು ಹೇಳಿದಂತಹ ಪಕ್ಷದಲ್ಲಿ ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳೆಲ್ಲ ಇದು ಆಗುತ್ತಾ, ಇಷ್ಟೊಂದು ಮಾಡೋಕ್ಕಾಗತ್ತಾ, ಇಷ್ಟೊಂದು ದೊಡ್ಡ ದೊಡ್ಡ ಐಡಿಯಾ ಎಲ್ಲ ಇಟ್ಕೊಂಡಿದ್ಯಲ್ಲ ಅಂತ ಹೇಳಿ ಕೇಳ್ತಾರೆ. ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಕೈ ಹಾಕುವುದಕ್ಕೆ ಹೋಗುವುದೇ ಇಲ್ಲ. ನೀವು ಏನಿದ್ರು ದೊಡ್ಡ ದೊಡ್ಡ ಯೋಜನೆಗಳನ್ನೇ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತೀರಿ, ಮತ್ತು ಅದನ್ನು ನೀವು ಮಾಡಿಯೂ ಕೂಡ ಮಾಡ್ತೀರಿ. ಆ ರೀತಿಯಾದಂತಹ ಸ್ವಭಾವ. ಇನ್ನು ನಿಮ್ಮ ಪ್ರಮುಖವಾದ ಗುಣ ಅಂತ ಹೇಳಿ ಆದರೆ ಅದು ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಅನ್ನುವಂಥದ್ದು ಈ ರಾಶಿಯ ಜನರಲ್ಲಿ ಅತಿ ಹೆಚ್ಚಾಗಿರುತ್ತೆ. ನಿಮ್ಮನ್ನು ಬೇಕಾದರೆ ಕಣ್ಣು ಮುಚ್ಕೊಂಡು ನಂಬಿ ಬಿಡಬಹುದು, ಅಷ್ಟು ಪ್ರಾಮಾಣಿಕತೆ ಅನ್ನುವಂಥದ್ದು ಇರುತ್ತೆ. ಇನ್ನು ರಾಶಿಯ ಲಕ್ಷಣಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಈ ರಾಶಿಗೆ ಮೃಗಾಸ್ಯ ಅಂತ ಹೇಳಿರುವಂಥದ್ದು. ಅಂದರೆ ಈ ರಾಶಿಯ ಒಂದು ಚಿಹ್ನೆ ಏನು ಹೇಳಿ, ಅದು ಮೊಸಳೆ. ಅದಕ್ಕೆ ಜಿಂಕೆಯ ಮುಖ, ಜಿಂಕೆಯ ಮುಖವನ್ನು ಹೊಂದಿರುವಂತಹ ಮೊಸಳೆ ಅಂತ. ಹಾಗಾಗಿ ನಿಮ್ಮನ್ನ ಎದುರುಗಡೆಯಿಂದ ನೋಡಿದವಾಗ ಅಂದಾಜೇ ಮಾಡುವುದಕ್ಕಾಗುವುದಿಲ್ಲ. ನಿಮ್ಮನ್ನೀಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಂದು ನೋಡಿದಂತಹ ಪಕ್ಷದಲ್ಲಿ ಇವನು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಏನೋ ಅಂತ ಹೇಳ್ಕೊಂಡು ನಿಮ್ಮನ್ನ ಅಷ್ಟೊಂದೇನು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಆದರೆ ನಿಮ್ಮ ಜೊತೆ ಒಂದು 10-15 ದಿವಸ ಇದ್ದಂತಹ ಪಕ್ಷದಲ್ಲಿ ಈ ವ್ಯಕ್ತಿ ಎಷ್ಟು ಸ್ಪೆಷಲ್ ಅಂತ ಹೇಳಿ ಗೊತ್ತಾಗುತ್ತೆ. ಆ ರೀತಿಯಾಗಿ ಯಾಕೆಂತ ಹೇಳಿ ಆದರೆ ಜಿಂಕೆಯ ಮುಖವನ್ನು ಹೊಂದಿರುವಂತಹ ಮೊಸಳೆ ಅಂತ. ಅಂದರೆ ಎದುರುಗಡೆಯಿಂದ ನೋಡೋದಕ್ಕೆ ಅದು ಜಿಂಕೆ ಆಗಿರುತ್ತೆ. ಜಿಂಕೆ ಇದೇನು ಕೂಡ ಪ್ರಯೋಜನ ಇಲ್ಲ ಅಂತ ಹೇಳ್ಕೊಂಡು ಏನಾದರೂ ತಿಳ್ಕೊಂಡ್ರೆ ಅದು ವಾಸ್ತವವಾಗಿ ನೋಡಿದರೆ ಅದು ಮೊಸಳೆ. ಅಷ್ಟು ಅದು ಶಕ್ತಿಯುತವಾದಂತಹ ಇದಾಗಿರುತ್ತೆ. ಆ ರೀತಿಯಾಗಿ ನೀವು ಎದುರುಗಡೆಯಿಂದ ಒಂದೇ ಸಲಕ್ಕೆ ನೋಡಿದವಾಗ ತೀರಾ ಸಾಮಾನ್ಯ ವ್ಯಕ್ತಿಗಳ ಥರ ಕಂಡುಬಿಡ್ತೀರಿ. ನೀವು ಅಷ್ಟೇ ಯಾವುದೇ ವಿಚಾರವನ್ನು ಕೂಡ ಹೊರಗಡೆ ತೋರಿಸ್ಕೊಳ್ಳುವುದಿಲ್ಲ. ಹಾಗಾಗಿ ನಿಮ್ಮನ್ನೇನಾದರೂ ನೋಡಿಬಿಟ್ರೆ ನಿಮ್ಮ ಒಂದೇ ಒಂದು ನೋಟದಿಂದ ನಿಮ್ಮನ್ನು ಅಂದಾಜು ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿ. ಇನ್ನು ನೀವು ಯಾವುದೇ ಕ್ಷೇತ್ರಕ್ಕೆ ಕೈ ಹಾಕಿದ್ರೂ ಕೂಡ ಮೊದಲೇನು ಹೇಳುವಷ್ಟು ಅಭಿವೃದ್ಧಿ ಉಂಟಾಗುವುದಿಲ್ಲ. ಈ ಹಿಂದೆನೇ ಹೇಳಿದ್ದಲ್ಲ, ಮೊದಲೇ ಏನು ಹೇಳಿ ಜಿಂಕೆ, ಅದಾದಮೇಲೆ ಮೊಸಳೆ ಅಂತ. ನೀವು ಯಾವುದಾದ್ರೂ ಒಂದು ಹೊಸ ಉದ್ಯೋಗಕ್ಕಿರಬಹುದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೈ ಹಾಕಿದ್ರೂ ಕೂಡ ಮೊದಲೇ ನಿಮ್ಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗುವುದಿಲ್ಲ. ಏನೋ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ತುಂಬ ಒಂದು ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಉಂಟಾಗುತ್ತೆ. ಇನ್ನು ನಿಮ್ಮದು 2 ರೀತಿಯಾದಂತಹ ವ್ಯಕ್ತಿತ್ವ. ಏನಾಗುತ್ತೆ ಹೇಳಿ, ಪ್ರಪಂಚದಲ್ಲಿ ಒಂದಷ್ಟು ಜನ ತುಂಬ ಪಾಪದ ಜನ ಇರ್ತಾರೆ. ಏನೇ ತೊಂದರೆ ಕೊಟ್ಟರು ಕೂಡ ಸಹಿಸ್ಕೊಂಡು ಸುಮ್ಮನೆ ಇರುವಂಥದ್ದು ಅಷ್ಟೇ. ಪಾಪದ ಒಂದಷ್ಟು ಜನ ಇರ್ತಾರೆ. ಇನ್ನೊಂದಷ್ಟು ಜನ ತುಂಬ ಜೋರಾಗಿರ್ತಾರೆ. ಆ ರೀತಿಯಾಗಿ 2 ರೀತಿಯಾದಂತಹ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಇರ್ತಾರೆ ಅಲ್ವಾ. ಒಂದಷ್ಟು ಜನ ತುಂಬ ಪಾಪ ಅಂತ ಹೇಳಿಯೂ, ಒಂದಷ್ಟು ಜನ ತುಂಬ ಜೋರಾಗಿರ್ತಾರೆ. ನೀವು ಯಾವ ರೀತಿ ಅಂತ ಹೇಳಿದರೆ ಈ 2 ರೀತಿಯೂ ಹೌದು. ನೀವು ಮೊಸಳೆಯೂ ಹೌದು, ಜಿಂಕೆಯೂ ಹೌದು. ಒಳ್ಳೆಯ ಜನಗಳ ಜೊತೆ ನೀವು ತುಂಬ ಒಳ್ಳೆಯವರಾಗಿರ್ತೀರಿ.
ನಿಮ್ಮಷ್ಟು ಒಳ್ಳೆಯವರಾಗಿರುವಂತಹ ವ್ಯಕ್ತಿಗಳೇ ಇಲ್ಲ ಅಂತ. ಅದೇ ರೀತಿ ಕೆಟ್ಟ ಜನಗಳ ಜೊತೆ ನೀವು ಇನ್ನೂ ಕೂಡ ಕೆಟ್ಟವರಾಗಿರ್ತೀರಿ. ನಿಮ್ಮನ್ನು ಯಾರಾದರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರ ನೀವು ಅವ್ರ ಜೊತೆ ಅದಕ್ಕಿಂತಲೂ ತುಂಬ ಚೆನ್ನಾಗಿ ಮಾತಾಡ್ತೀರಿ. ಯಾರಾದರೂ ಬಂದು ನಿಮ್ಗೇನಾದರೂ ಬೈದರೆ ಅದಕ್ಕೆ ಎರಡಷ್ಟು ನೀವು ವಾಪಸ್ ಅವರಿಗೆ ಬೈತೀರಿ. ಆ ರೀತಿಯಾಗಿ ಎರಡು ರೀತಿಯಾದಂತಹ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ನಿಮಗೆ ಇರುತ್ತೆ. ಇನ್ನು ನಿಮ್ಮ ಜೀವನದ ಮೊದಲನೇ ಭಾಗ ಅಂದರೆ ಒಂದು 25-30 ವರ್ಷದವರೆಗೆ ಎಲ್ಲ ನಿಮ್ಮನ್ನು ಒಂದು ರೀತಿ ತೆಗೆದುಹಾಕಿಬಿಟ್ಟಿರುತ್ತಾರೆ. ನಾ ಹೇಳಿದ್ನಲ್ಲ, ಎಲ್ಲ ವಿಚಾರದಲ್ಲೂ ಹಾಗೆ. ಮೊದಲನೇ ಭಾಗದಲ್ಲಿ ಜಿಂಕೆ, ಎರಡನೇ ಭಾಗದಲ್ಲಿ ನೀವು ಮೊಸಳೆ. ಒಂದು 25-30 ವರ್ಷದವರೆಗೆ ನಿಮ್ಮನ್ನು ಯಾರು ಕೂಡ ಅಷ್ಟೊಂದೇನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಈ ವ್ಯಕ್ತಿನ ಇವನಿಂದ ಏನು ಮಾಡೋಕ್ಕಾಗುತ್ತೆ, ಜಿಂಕೆ ಇದು, ಇದೇನು ಪ್ರಯೋಜನ ಇಲ್ಲ ಅಂಥೇಳಿ ಒಂದು ಲೆಕ್ಕದಲ್ಲಿ ಎಲ್ಲ ಕೂಡ ನಿಮ್ಮನ್ನು ಅಷ್ಟೊಂದು ಯಾವುದಕ್ಕೂ ಕೂಡ ಪರಿಗಣಿಸುವುದಿಲ್ಲ. ಎಲ್ಲಿವರೆಗೆ? ಮೊದಲನೇ ಭಾಗ ಅಂದರೆ ನಿಮ್ಮ ಜೀವನದ ಒಂದು 25-30 ವರ್ಷದವರೆಗೆ ಯಾರು ಕೂಡ ನಿಮ್ಮನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಆದರೆ ಅದಾದ ಮೇಲೆ ನೀವು ಮೊಸಳೆ, ನಿಮಗೆಲ್ಲ ವಿಚಾರದಲ್ಲಿಯೂ ಕೂಡ ಯಶಸ್ಸು ಸಿಗುತ್ತೆ. ಅದಾದಮೇಲೆ ಎಲ್ಲರೂ ಕೂಡ ಇದೇ ವ್ಯಕ್ತಿ ಹೌದಾ, ಅವಾಗಿದ್ನಲ್ಲ ಅವನೇ ಹೌದಾ ಇದು ಅಂಥೇಳಿ ಆಶ್ಚರ್ಯ ಪಡ್ತಾರೆ. ಆ ರೀತಿಯಾದಂತಹ ಒಂದು ವ್ಯಕ್ತಿತ್ವ ನಿಮಗಿರುತ್ತೆ. ಇನ್ನು ಶನಿಯೇ ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದಾಗಿ ನಿಮಗೆ ಅಲಂಕಾರದಲ್ಲಿ ಹೆಚ್ಚಿಗೆ ಆಸಕ್ತಿ ಇರುವುದಿಲ್ಲ. ಯಾವ ಶರ್ಟ್ ಸಿಗ್ತಾ ಆ ಶರ್ಟನ್ನು ಹಾಕ್ಕೊಂಡು ಹೋಗ್ತೀರಿ, ಅಥವಾ ಯಾವ ಬಟ್ಟೆ ಸಿಗ್ತಾ ಆ ಬಟ್ಟೆ ಹಾಕ್ಕೊಂಡು ಹೋಗ್ತೀರಿ. ಹೆಚ್ಚಿಗೆ ಅಲಂಕಾರ ಮಾಡ್ಕೊಳ್ಳೋದು ಅದಕ್ಕೆಲ್ಲ ನೀವು ಯಾವತ್ತೂ ಕೂಡ ಬೆಲೆ ಕೊಡುವುದಿಲ್ಲ. ಈಗ ಏನಾಗುತ್ತೆ ಹೇಳಿ, ಯಾವುದಾದ್ರೂ ಒಂದು ಜಾಗಕ್ಕೆಲ್ಲ ಹೋಗೋದು ಅಂತ ಹೇಳಿ ಆದರೆ ಪ್ರಪಂಚದಲ್ಲಿ ಎಲ್ಲ ವ್ಯಕ್ತಿಗಳು ನಾನು ಒಂದು ದಿವಸ ಮುಂಚೆಯಿಂದಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಇವತ್ತು ಯಾವ ರೀತಿಯಾದಂತಹ ಶರ್ಟ್ ಹಾಕ್ಕೊಂಡ್ಲಿ, ಅಥವಾ ನಾನು ಇವತ್ತು ಯಾವ ಬಣ್ಣದ ಒಂದು ಬಟ್ಟೆಯನ್ನು ಹಾಕ್ಕೊಂಡ್ಲಿ ಅಂತೆಲ್ಲ ಒಂದು ದಿವಸದ ಮುಂಚೆನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ದು ಆ ರೀತಿ ಅಲ್ಲ. ನಿಮ್ದು ಯಾವ ರೀತಿ ವ್ಯಕ್ತಿತ್ವ ಅಂತ ಹೇಳಿ ಅದು ಯಾವ ಶರ್ಟ್ ಸಿಗುತ್ತೋ ಅದನ್ನ ಹಾಕ್ಕೊಂಡು ಹೋಗೋದು, ಅದಕ್ಕೆಲ್ಲ ನೀವು ಬೆಲೆನೇ ಕೊಡುವುದಿಲ್ಲ. ಮತ್ತಲ್ಲಿ ಹೋದವಾಗ ಅಲ್ಲೇ ಯಾರಾದರೂ ಕೇಳಿದ್ರು ಕೂಡ ನೀವು ಇವತ್ತು ಯಾವ ರೀತಿಯಾದಂತಹ ಶರ್ಟನ್ನು ಹಾಕಿದ್ದೀರಿ ಅಂತ ಹೇಳಿ ಅಲ್ಲೇ ಯಾರಾದರೂ ಕೇಳಿದ್ರು ಕೂಡ ನಿಮ್ಗದು ಗೊತ್ತೇ ಇರೋದಿಲ್ಲ. ನೀವು ಅದನ್ನು ನೋಡ್ಕೊಂಡು ನಾನು ಇವತ್ತು ಈ ರೀತಿಯಾದಂತಹ ಶರ್ಟ್ ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ಹೇಳಬೇಕಾಗುತ್ತೆ. ಒಂದು ದಿವಸದ ಮುಂಚೆ ಯೋಚನೆ ಮಾಡೋದು ಹೋಗಲಿ, ಅಲ್ಲಿ ಕೇಳಿದ್ರು ಕೂಡ ನೀವು ಅದನ್ನು ನೋಡ್ಕೊಂಡು ಹೇಳಬೇಕಾಗುತ್ತೆ. ಅಂದರೆ ನಿಮ್ಗೆ ಅಂತಹ ವಿಚಾರದಲ್ಲೆಲ್ಲ ನಿಮಗೆ ಒಂದು ಗಮನನೇ ಇರೋದಿಲ್ಲ. ಈ ಅಲಂಕಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೆಲ್ಲ ಈ ಹಿಂದೆನೇ ಯೋಚನೆ ಮಾಡಿದ್ನಲ್ಲ, ನಿಮ್ದೊಂಥರ ನೇರವಾದಂತಹ ವ್ಯಕ್ತಿತ್ವ. ಅಂತಹ ಬಣ್ಣಗಳಿಗೆ ಇವುಗಳಿಗೆಲ್ಲ ನೀವು ಬೆಲೆನೇ ಕೊಡುವುದಿಲ್ಲ. ಆ ರೀತಿಯಾಗಿ ಕೋಪ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ನಿಮಗೆ ಹೆಚ್ಚಾಗಿರುತ್ತೆ. ತಕ್ಷಣಕ್ಕೆ ಕೋಪ ಅಂತ ಹೇಳುವಂಥದ್ದು ಬಂದುಬಿಡುತ್ತೆ. ಆದರೆ ಏನು ಅಂತ ಹೇಳಿದರೆ, ನಿಮಗೆ ಕೋಪ ಬಂದವಾಗ ಯಾವ ವ್ಯಕ್ತಿಯು ಕೂಡ ಎದುರುಗಡೆ ಮಾತಾಡಬಾರ್ದು. ಯಾರು ಎದುರುಗಡೆ ಮಾತಾಡಲಿಲ್ಲ ಅಂತ ಹೇಳಿ ಆದರೆ ಏನು ಕೂಡ ಸಮಸ್ಯೆ ಆಗುವುದಿಲ್ಲ. ಅಥವಾ ಎದುರುಗಡೆ ಇರುವಂತಹ ವ್ಯಕ್ತಿ ತಪ್ಪಾಯಿತು ನಂದು ಅಂತ ಹೇಳಿ ಕೇಳಿಬಿಟ್ರೆ ಕೋಪ ತಕ್ಷಣವೇ ಕಮ್ಮಿಯಾಗಿ ಹೋಗುತ್ತೆ. ಅಷ್ಟೇ ಇರುವಂಥದ್ದು. ನಿಮಗೆ ಕೋಪ ಬಂದವಾಗ ಎದುರುಗಡೆ ಯಾರು ಕೂಡ ಮಾತಾಡಬಾರ್ದು. ಇನ್ನೊಂದು, ಎದುರುಗಡೆ ಇರುವಂತಹ ವ್ಯಕ್ತಿ ನಾನು ತಪ್ಪಾಯಿತು ಅಂತ ಹೇಳಿಬಿಟ್ರೆ ಅದು ಎಷ್ಟೇ ಕೋಪ ಇದ್ರೂ ಕೂಡ ತಕ್ಷಣಕ್ಕೆ 1 ನಿಮಿಷಕ್ಕೆ ನೀವು ಫುಲ್ ಬದಲಾಗ್ಬಿಡ್ತೀರಿ, ಫುಲ್ ತಣ್ಣಗಾಗ್ಬಿಡ್ತೀರಿ. ನನಗೆ ನಿಮ್ಮನ್ನು ನೋಡಿದವಾಗ ಈ ಸ್ವಿಚ್ ಇರುತ್ತಲ್ಲ, ಸ್ವಿಚ್ಚಿನ ನೆನಪು ಬರುತ್ತೆ. ಸ್ವಿಚ್ಚನ್ನು ನಾವು ಆನು ಮಾಡಬಹುದು, ಆಫು ಮಾಡಬಹುದು. ಹಾಗೆ ನೀವೊಂದು ರೀತಿ ನಿಮ್ಮನ್ನು ಜಿಂಕೆ ಬೇಕಾದರೂ ಮಾಡಬಹುದು, ಮೊಸಳೆ ಬೇಕಾದರೂ ಮಾಡಬಹುದು. ಎದುರುಗಡೆ ಇರುವಂತಹ ವ್ಯಕ್ತಿಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ ಅನ್ನೋದನ್ನು ಅವಲಂಬಿಸಿರುತ್ತೆ ಅದು. ಎದುರುಗಡೆ ಇರುವಂತಹ ವ್ಯಕ್ತಿ ತುಂಬ ಚೆನ್ನಾಗಿ ವರ್ತನೆ ಮಾಡಿದ್ರೆ ನೀವು ಜಿಂಕೆ ಅವ್ರ ಪಾಲಿಗೆ. ಎದುರುಗಡೆ ಇರುವಂತಹ ವ್ಯಕ್ತಿ ತುಂಬ ಒರಟಾಗಿ ವರ್ತನೆ ಮಾಡಿದ್ರೆ ನೀವು ಮೊಸಳೆ. ಆ ರೀತಿಯಾದಂತಹ ಒಂದು ವ್ಯಕ್ತಿತ್ವ ನಿಮಗೆ. ಇನ್ನು ನಿಮ್ಮಲ್ಲಿ ಅದ್ಭುತವಾದಂತಹ ಮಾತಿನ ಶಕ್ತಿ ಇರುತ್ತೆ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ, ಆದರೆ ನೀವು ತುಂಬ ಮೌನಿ. ಇದೇನು ಆಶ್ಚರ್ಯ ಆಗಬಹುದು ನಿಮಗೆ. ನೀವು ಮಾತನಾಡುವಂತಹ ಸಂದರ್ಭ ಎಲ್ಲಿ ಬರುತ್ತೋ ಅಲ್ಲಿ ನೀವು ತುಂಬ ಚೆನ್ನಾಗಿ ಮಾತಾಡ್ಬಿಡ್ತೀರಿ. ಹಾಗಂತೇಳಿ ಯಾವಾಗಲೂ ಮಾತಾಡ್ತಾ ಇರ್ತೀರಾ? ಇಲ್ಲ, ನೀವು ಒಂದು ರೀತಿ ಮೌನಿ, ಸುಮ್ಮನೆ ಇದ್ಬಿಡ್ತೀರಿ. ಈಗ ಯಾವುದೋ ಎಲ್ಲೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಆದರೆ ನಿಮ್ಮನ್ನು ಸ್ಟೇಜ್ ಮೇಲೆ ಕರೆದ್ರೆ ನೀವು ಎಷ್ಟೊತ್ತು ಬೇಕಾದ್ರೂ ಅದ್ಭುತವಾಗಿ ಮಾತಾಡ್ತೀರಿ. ಅದೇ ಅಲ್ಲಿ ಮುಗೀತಾ, ಇಲ್ಲಿ ಬಂದು ಕುತ್ಕೊಂಡ್ರೆ ಕೆಳಗಡೆ ಸುಮ್ಮನೆ ಕುತ್ಕೊಂಡ್ಬಿಡ್ತೀರಿ. ಅಕ್ಕಪಕ್ಕದಲ್ಲಿ ಇರೋರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಈ ವ್ಯಕ್ತಿ ಜೊತೆ ನಾನು ಒಂದು ಅರ್ಧ ಗಂಟೆಯಿಂದ ಇವನು ಪಕ್ಕದಲ್ಲೇ ಕುತ್ಕೊಂಡಿದ್ದೆ, ಇವನು ಒಂದೂ ಮಾತಾಡಲಿಲ್ಲ. ಅಲ್ಲಿ ನೋಡಿ ಸ್ಟೇಜ್ ಮೇಲೆ ಹೋಗಿ ಎಷ್ಟೊಂದು ಮಾತಾಡ್ಬಿಟ್ಟ. ಅದೇ ಅಲ್ಲಿಂದ ವಾಪಸ್ ಬಂದಮೇಲೆ ಇಲ್ಲಿ ಅದೇ ವ್ಯಕ್ತಿನ ಇವನು ಈಗ ಮತ್ತೆ ಸುಮ್ಮನೆ ಕುತ್ಕೊಂಡಿದ್ದಾನೆ ಅಂತ ಹೇಳಿ 2 ವ್ಯಕ್ತಿತ್ವನೇ ಇರುತ್ತೆ. ಅದೇ ಹೇಳಿದ್ದೆ, ಎಲ್ಲ ವಿಚಾರದಲ್ಲೂ ನಿಮ್ಮದೊಂದು 2 ವ್ಯಕ್ತಿತ್ವ. ಆ ರೀತಿಯಾಗಿ ಒಂದು ಸಲ ಜಿಂಕೆನೂ ನೀವೇ, ಒಂದು ಸಲ ಮೊಸಳೆಯೂ ನೀವೇ ಅಂತ ಸರಳವಾಗಿ ಹೇಳಬೇಕು ಅಂತ ಹೇಳಿ ಅಂದರೆ ನೀವು ಒಂದು ರೀತಿ ಕನ್ನಡಿ ಇದ್ದ ಹಾಗೆ. ಕನ್ನಡಿ ಏನು ಮಾಡುತ್ತೆ ಹೇಳಿ, ಎದುರುಗಡೆ ಏನಿರುತ್ತೋ ಅದನ್ನೇ ತೋರಿಸುತ್ತೆ ಅಲ್ವಾ ಕನ್ನಡಿ. ಅದೇ ರೀತಿಯಾಗಿ ಎದುರುಗಡೆ ಇರುವಂತಹ ವ್ಯಕ್ತಿ ಜಿಂಕೆ ಆಗಿದ್ರೆ ನೀವು ಜಿಂಕೆ. ಇನ್ನೂ ಹೇಳಬೇಕು ಅಂತ ಹೇಳಿ ಆದರೆ ಎದುರುಗಡೆ ಇರುವಂತಹ ವ್ಯಕ್ತಿ ಒಳ್ಳೆಯವನಾಗಿದ್ದರೆ, ಎದುರುಗಡೆ ಇರುವಂತಹ ವ್ಯಕ್ತಿ 10 ರೂಪಾಯಿ ನಿಮಗೆ ಕೊಟ್ಟರೆ ನೀವು ಅವನಿಗೆ 40 ರೂಪಾಯಿನೂ ವಾಪಸ್ ಕೊಟ್ಬಿಡ್ತೀರಿ.
ಅಷ್ಟು ಒಳ್ಳೆಯವರು, ಅವನಿಗಿಂತಲೂ ಒಳ್ಳೆಯವರಾಗ್ಬಿಡ್ತೀರಿ. ಎದುರುಗಡೆ ಇರುವಂತಹ ವ್ಯಕ್ತಿ ನಿಮ್ಮಿಂದ 10 ರೂಪಾಯಿ ಕದ್ಕೊಂಡು ಹೋದರೆ ನೀವು ಅವನಿಂದ ವಾಪಸ್ 40 ರೂಪಾಯಿನ ಕದ್ಕೊಂಬರ್ತೀರಿ. ಆ ರೀತಿಯಾಗಿ ಅವನ ಪಾಲಿ ನೀವು ಮೊಸಳೆ ಆಗ್ಬಿಡ್ತೀರಿ. ಆ ರೀತಿಯಾದಂತಹ ವ್ಯಕ್ತಿತ್ವ ನಿಮ್ಮದು ಅಂತ. ಇದಿಷ್ಟು ಕೂಡ ನಮ್ಮ ಅನುಭವದಲ್ಲಿ ಇರುವಂತಹ ಮಕರ ರಾಶಿಯವರ ಗುಣಲಕ್ಷಣಗಳು. ಈಗ ನಾವು ಗ್ರಂಥದಲ್ಲಿ ಹೇಳಿರುವಂತಹ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿತ್ಯಂ ಲಾಲಯತಿ ಸ್ವದಾರತನಯಾನ್ ಧರ್ಮಧ್ವಜೋದಃ ಕೃಶಃ ಸ್ವಕ್ಷಃ ಕ್ಷಾಮಕಟಿರ್ಗೃಹೀತ ವಚನ ಸೌಭಾಗ್ಯಯುಕ್ತೋ ಲಸಃ ಶೀತಾಲುರ್ಮನುಜೋಟನಶ್ಚ ಮಕರೇ ಸತ್ವಾದಿಕಃ ಕಾವ್ಯಕೃತು ಲುಬ್ಧೋ ಗಮ್ಯಚರಾಂಗನಾಸು ನಿರತಃ ಸಂತ್ಯಕ್ತ ಲಜ್ಜೋ ಘೃಣಃ ಅಂತ ಹೇಳಿರುವಂಥದ್ದು. ಈಗ ನಾವು ಇದರಲ್ಲಿ ಹೇಳಿರುವಂತಹ ಪ್ರತಿಯೊಂದು ಪದಕ್ಕೂ ಕೂಡ ಏನೇನು ಅರ್ಥ ಅಂತ ಹೇಳಿ ನೋಡ್ತಾ ಹೋಗೋಣ. ನಿತ್ಯಂ ಲಾಲಯತಿ ಸ್ವದಾರ ತನಯಾನ್ ಅಂತ ಹೇಳಿರುವಂಥದ್ದು ಅಂದರೆ ಹೆಂಡತಿ ಮತ್ತು ಮಕ್ಕಳನ್ನು ನೀವು ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀರಿ. ಈ ರಾಶಿಯಲ್ಲಿ ಜನಿಸಿದಂತಹ ಸಂಗಾತಿಯನ್ನು ಪಡೆಯಲು ಒಂದು ರೀತಿಯಲ್ಲಿ ಅದೃಷ್ಟವನ್ನೇ ಮಾಡಿರಬೇಕು. ಅಂದರೆ ಈ ರಾಶಿಯಲ್ಲಿ ಜನಿಸಿದಂತಹ ಗಂಡನನ್ನು ಪಡೆಯುವುದಕ್ಕಾದರೆ ಆಗಿರಬಹುದು, ಅಥವಾ ಈ ರಾಶಿಯಲ್ಲಿ ಜನಿಸಿದಂತಹ ಹೆಂಡತಿಯನ್ನು ಪಡೆಯುವುದಕ್ಕೆ ಅತ್ಯಂತ ಪುಣ್ಯ ಮಾಡಿರಬೇಕು. ಯಾಕೆಂತ ಹೇಳಿ ಆದರೆ ತಮ್ಮ ಸಂಗಾತಿಯನ್ನು ಇವರು ಅತ್ಯಂತವಾಗಿ ಪ್ರೀತಿಸ್ತಾರೆ. ಮತ್ತು ಮಕ್ಕಳನ್ನು ಕೂಡ ಈ ರಾಶಿಯಲ್ಲಿ ಜನಿಸಿದಂತಹ ತಂದೆ ತಾಯಿಗಳನ್ನು ಪಡೆಯುವುದಕ್ಕೂ ಕೂಡ ಅತ್ಯಂತವಾಗಿ ಪುಣ್ಯ ಮಾಡಿರಬೇಕು. ಏನು ಹೇಳಿರುವಂಥ ನಿತ್ಯಂ ಲಾಲಯತಿ, ಪ್ರತಿ ದಿವಸವೂ ಕೂಡ ಅತ್ಯಂತವಾಗಿ ಪ್ರೀತಿಯನ್ನು ಮಾಡ್ತಾರೆ ಅಂತ ಹೇಳಿರುವಂಥದ್ದು. ಧರ್ಮಧ್ವಜ ಅಂದರೆ ನೀವು ಒಂದು ರೀತಿ ಹೊರಗಡೆಯಿಂದ ನೋಡುವುದಕ್ಕೆ ನಾಸ್ತಿಕರ ರೀತಿ ಕಾಣ್ತೀರಿ. ವಾಸ್ತವವಾಗಿ ನೀವು ಆಸ್ತಿಕರು. ನಿಮ್ಮಲ್ಲಿ ದೇವರ ಬಗ್ಗೆ ಎಲ್ಲ ತುಂಬ ಭಕ್ತಿ ಇತ್ಯಾದಿಗಳೆಲ್ಲ ಇರುತ್ತೆ. ಆದರೆ ಹೊರಗಡೆಯಿಂದ ನೋಡುವಂತಹ ಸಂದರ್ಭದಲ್ಲಿ ನೀವು ಒಂದು ರೀತಿಯಲ್ಲಿ ನಾಸ್ತಿಕರಾಗಿ ಕಂಡುಬಿಡ್ತೀರಿ. ನಿಮಗೆ ಭಕ್ತಿಯನ್ನು ಹೊರಗಡೆ ತೋರಿಸುವುದು ಗೊತ್ತಾಗುವುದಿಲ್ಲ. ಅಂದರೆ ನಿಮಗೆ ದೇವರ ಬಗ್ಗೆ ಎಲ್ಲ ತುಂಬ ಭಕ್ತಿ ಇರುತ್ತೆ. ಈಗ ದೇವಸ್ಥಾನಕ್ಕೆಲ್ಲ ಹೋದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ತುಂಬ ಕೈ ಮುಗಿಯುವಂಥದ್ದು, ಅದಾದಮೇಲೆ ಏನು ತುಂಬ ಅಲ್ಲೇ ಅಳುವಂಥದ್ದು, ಈ ರೀತಿಯಾಗಿ ಭಕ್ತಿಯ ಒಂದು ಪ್ರದರ್ಶನವನ್ನು ಮಾಡ್ತಾ ಇರ್ತಾರೆ. ಅದು ಅವರಿಗೆ ಭಕ್ತಿ ಇರುತ್ತೆ, ಅದನ್ನು ಅದಲ್ಲಿ ಅವರಿಗೆ ಆ ರೀತಿಯಾಗಿಯೂ ಕೂಡ ನಡೆಯುತ್ತೆ, ಅದನ್ನು ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಹಾಗೆಲ್ಲ ಹೋದಂತಹ ಸಂದರ್ಭದಲ್ಲಿ ಹೊರಗಡೆ ಲೋಕದಲ್ಲಿ ನಿಮ್ಗೆ ಅದೆಲ್ಲ ನೋಡಿದಾಗ ಒಂದು ರೀತಿ ಆಶ್ಚರ್ಯ ಆಗ್ತಿರುತ್ತೆ. ಇದೇನಪ್ಪ ಈ ಜನಗಳೆಲ್ಲ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ. ನಿಮಗೂ ಕೂಡ ಅಷ್ಟೇ ಭಕ್ತಿ ಇರುತ್ತೆ, ಆದರೆ ನಿಮ್ಗೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಬರುವುದಿಲ್ಲ. ನೀವು ಹೋದರೆ ಸುಮ್ಮನೆ ಅತ್ತೆ ಕೈ ಮುಗಿತೀರಿ ಬಂದುಬಿಡ್ತೀರಿ ಅಷ್ಟೇ. ನಿಮ್ಗೆ ಆ ಭಕ್ತಿಯನ್ನು ಹೊರಗಡೆ ತೋರಿಸಿಕೊಳ್ಳುವುದಕ್ಕೆ ಗೊತ್ತಾಗುವುದಿಲ್ಲ. ತುಂಬ ಭಕ್ತಿ ಅಂತ ಹೇಳುವಂಥದ್ದು ನಿಮ್ಮಲ್ಲಿ ಇರುತ್ತೆ, ನೀವು ತುಂಬ ಆಸ್ತಿಕರಾಗಿರ್ತೀರಿ. ಆದರೆ ಹೊರಗಡೆ ನೋಡುವಂತಹ ವ್ಯಕ್ತಿಗಳಿಗೆ ಮಾತ್ರ ನೀವೇನು ಒಂದು ರೀತಿಯಲ್ಲಿ ನಾಸ್ತಿಕರ ರೀತಿ ಕಾಣಿಸ್ಕೊಳ್ತೀರಿ ಅಂತ. ಮತ್ತು ನಿಮ್ಮದು ನೇರವಾದಂತಹ ಸ್ವಭಾವ ಅಲ್ವಾ, ಎಲ್ಲದನ್ನೂ ಕೂಡ ಒಪ್ಪುವುದಿಲ್ಲ. ಯಾವುದು ಸತ್ಯ ಇದೆಯೋ ಅದನ್ನು ಮಾತ್ರ ನೀವು ಒಪ್ಪಿಕೊಳ್ತೀರಿ. ಆ ರೀತಿಯಾದಂತಹ ಒಂದು ಸ್ವಭಾವ ನಿಮ್ಮದಾಗಿರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿ ಆದರೆ, ಈಗ ಲೋಕದಲ್ಲೆಲ್ಲ ಏನಿದೆಯೋ ಆ ರೀತಿಯಾಗಿ ನೀವಿರುವುದಿಲ್ಲ ಅಂತ. ಈಗ ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಧಾರ್ಮಿಕ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅವನು ಹೇಗಿರ್ಬೇಕು ಹೇಳಿ, ಅವನಿಗೆ ಕೈಗೆ ಎಲ್ಲ 10 ಬೆರಳುಗಳಿಗೂ ಕೂಡ ಉಂಗುರಗಳನ್ನು ಹಾಕ್ಕೊಂಡಿರ್ಬೇಕು, ಕತ್ತಲ್ಲಿ ಒಂದು ದೊಡ್ಡ ಚಿನ್ನದ ಸರ ಇರಬೇಕು. ಆ ರೀತಿಯಾದಂತಹ ವ್ಯಕ್ತಿ ಬಂದ ಅಂತ ಹೇಳಿ ಆದ ಪಕ್ಷದಲ್ಲಿ ನಾವೆಲ್ಲ ಏನಂತ ಅನ್ಕೊಂತೀವಿ ಹೇಳಿ, ಈ ವ್ಯಕ್ತಿ ಒಬ್ಬ ದೊಡ್ಡ ಜ್ಯೋತಿಷಿ ಇರಬಹುದು, ಅಥವಾ ಈ ವ್ಯಕ್ತಿ ಒಬ್ಬ ದೊಡ್ಡ ಧಾರ್ಮಿಕ ಯಾವುದೋ ಒಂದು ಇದರಲ್ಲಿ ಇರುವಂತಹ ವ್ಯಕ್ತಿ ಆಗಿರಬಹುದು ಅಂತ ಹೇಳಿ ಎಲ್ಲ ಜನಗಳು ಅನ್ಕೊಂತೀವಿ. ಆದರೆ ಶಾಸ್ತ್ರಗಳೇನು ಆ ರೀತಿಯಾಗಿ ಹೇಳಿಲ್ಲ ಅಲ್ವಾ. ಅದನ್ನ ಏನು ಅಂತ ಹೇಳಿ ಅದೆಲ್ಲ ತೋರಿಸಿಕೊಳ್ಳುವಂಥದ್ದು. ನಿಮ್ದು ಆ ರೀತಿಯಾದಂತಹ ಸ್ವಭಾವ ಯಾವುದೂ ಕೂಡ ಇರುವುದಿಲ್ಲ. ನೇರವಾಗಿ ಹೇಗಿರಬೇಕೋ ಒಬ್ಬ ವ್ಯಕ್ತಿ ಆ ರೀತಿಯಾಗಿ ಇರ್ತೀರಿ. ಅದು ನೋಡಿದ ಕೂಡಲೇ ಗೊತ್ತಾಗೋದಿಲ್ಲ. ನೋಡಿದ ಕೂಡಲೇ ಇವನು ಯಾರೋ ಸಾಮಾನ್ಯ ವ್ಯಕ್ತಿ ಇರಬಹುದು, ಅಥವಾ ನಾಸ್ತಿಕ ಇರಬಹುದು ಅಂತ ಹೇಳಿ ಅನಿಸುತ್ತೆ. ಆ ರೀತಿಯಾಗಿ ಅಲ್ಲ. ನೋಡಿದ ಕೂಡಲೇ ನಿಮ್ಮನ್ನು, ಅದನ್ನೇ ನಾನು ಹೇಳಿದ್ನಲ್ಲ, ನೋಡಿದ ಕೂಡಲೇ ನೀವು ಏನು ಹೇಳಿ ಮೃಗ ಅಂತ ಹೇಳಿ ಆದರೆ ಜಿಂಕೆ ಗೊತ್ತೇ ಆಗುವುದಿಲ್ಲ. ನಿಮ್ಮನ್ನು ನೋಡಿದ ಕೂಡಲೇ ಗುರುತಿಸುವುದಕ್ಕಾಗುವುದಿಲ್ಲ ಈ ವ್ಯಕ್ತಿ ಹೀಗೂ ಅಂತ ಹೇಳಿ. ನಿಮ್ಮ ಜೊತೆ ಒಂದು ಕೆಲವು ದಿನಗಳು ಕಳೆದ ಮೇಲೆ ಅವಾಗ ಅನುಭವಕ್ಕೆ ಬರುತ್ತೆ ನೀವು ಯಾವ ರೀತಿಯಾಗಿ ಅಂತ. ಅದನ್ನಿಲ್ಲಿ ಹೇಳಿರುವಂಥದ್ದು ಏನು, ನೀವು ನೋಡುವುದಕ್ಕೆ ಏನು ಹೇಳಿ ಆ ರೀತಿಯಾಗೆಲ್ಲ ನಿಮಗೆ ಭಕ್ತಿನೆಲ್ಲ ಹೊರಗಡೆ ಜನಗಳಿಗೆಲ್ಲ ತೋರಿಸುವುದಕ್ಕೆ ನಿಮ್ಗೆ ಗೊತ್ತಾಗುವುದಿಲ್ಲ. ನಿಮ್ಮ ಒಳಗಡೆ ತುಂಬ ಭಕ್ತಿ ಇದ್ರೂ ಕೂಡ ಅದನ್ನು ಹೊರಗಡೆ ತೋರಿಸುವುದಕ್ಕೆ ನಿಮಗೆ ಗೊತ್ತಾಗುವುದಿಲ್ಲ. ಅದಃಕೃಶಃ, ಇನ್ನು ಜೀವನದಲ್ಲಿ ನಿಮಗೆ ಕಾಲಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಡುವುದಕ್ಕೆ ಅವಕಾಶ ಇರುತ್ತೆ. ಕಾಲು ನೋವಾಗಿರಬಹುದು, ಈ ಮಂಡಿ ನೋವಾಗಿರಬಹುದು, ಇಂಥದ್ದೆಲ್ಲ. ಸ್ವಕ್ಷಃ, ನಿಮ್ಮ ಕಣ್ಣಿರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಣ್ಣಲ್ಲಿ ಯಾವಾಗಲೂ ಕೂಡ ಪ್ರಾಮಾಣಿಕತೆ ಅಂತ ಹೇಳುವಂಥದ್ದು ಎದ್ದು ಕಾಣ್ತಾ ಇರುತ್ತೆ. ನಿಮ್ಮ ಕಣ್ಣಿಗೆ ಒಂದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇರುತ್ತೆ ಅಂತಲೇ ಹೇಳ್ಬಿಡ್ಬೋದು. ಒಟ್ಟು ನಿಮ್ಮ ಕಣ್ಣು ಅತ್ಯಂತ ಉತ್ತಮವಾಗಿ ಇರುತ್ತೆ. ಇನ್ನು ಕ್ಷಾಮಕಟಿಹಿ
ಅಂದರೆ ನಿಮ್ಮ ಸ್ವಂಟದ ಪ್ರದೇಶ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಗೃಹೀತ ವಚನ, ಇದಕ್ಕೆ ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಯದುಚ್ಯತೆ ತತ್ ಸಕೃದೇವ ಗೃಹಾತಿ ಅಂತ ಹೇಳಿರುವಂಥದ್ದು. ಅಂದರೆ ಎದುರುಗಡೆ ಇರುವಂತಹ ಯಾವುದಾದ್ರೂ ವ್ಯಕ್ತಿ ಏನನ್ನಾದ್ರೂ ಹೇಳಿದರೆ ಒಂದೇ ಸಲ ಹೇಳಿದರೆ ಸಾಕು, ಅದು ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಕೆಲವೊಂದು ವ್ಯಕ್ತಿಗಳಿಗೆ ಏನು ಹೇಳಿ ಪದೇ ಪದೇ ಹೇಳಬೇಕು, ಹೇಳಿದ್ದನ್ನೇ ಹೇಳಬೇಕು, ಅಷ್ಟು ಹೇಳಿದ್ರು ಕೂಡ ಅದು ಅವರಿಗೆ ಅರ್ಥ ಆಗುವುದಿಲ್ಲ, ಈ ರೀತಿಯಾಗೆಲ್ಲ ಇರುತ್ತಲ್ಲ. ನೀವು ಆ ರೀತಿ ಅಲ್ಲ. ಎದುರುಗಡೆ ಇರುವಂತಹ ವ್ಯಕ್ತಿ ಒಂದು ಮಾತು ಹೇಳ್ದ ಅಂತ ಹೇಳಿ ಅದನ್ನು ತಕ್ಷಣವೇ ನೀವು ಅದನ್ನು ಗ್ರಹಿಸಿ ಬಿಡ್ತೀರಿ. ಅವ್ನು ಯಾಕೆ ಇದನ್ನು ಹೇಳ್ದ, ಏನು ಹೇಳ್ದ, ಇದಕ್ಕೇನು ಅರ್ಥ ಎಲ್ಲ ನಿಮ್ಗೆ ಒಂದೇ ಸಲ ಹೇಳಿಬಿಟ್ರೆ ಸಾಕು. ಒಂದೇ ಸಲ ಏನನ್ನೇ ಹೇಳಿದ್ರು ಕೂಡ ನಿಮಗೆ ಅದು ಸಂಪೂರ್ಣವಾಗಿ ಅರ್ಥ ಆಗ್ಬಿಡುತ್ತೆ. ಇನ್ನೊಂದು ನಿಮ್ಮದು ವಿಶೇಷವಾದಂತಹ ಗುಣ ಅಂತ ಹೇಳಿದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಜೊತೆ ಒಂದು 10 ದಿವಸ ಇದ್ಬಿಟ್ರೆ ನೀವು ಆ ವ್ಯಕ್ತಿನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಿ. ಅಂದರೆ ನೀವು ಹೇಳೋದಕ್ಕೆ ಶುರು ಮಾಡ್ತೀರಿ, ನೋಡು ಈಗ ಆ ವ್ಯಕ್ತಿ ಬಂದ, ಅವನು ಇದೇ ರೀತಿ ಮಾಡ್ತಾನೆ ಅಂತ ನೀವು ಅದು ಅಷ್ಟೊಂದು ಅವರನ್ನು ಅಧ್ಯಯನ ಮಾಡಿಬಿಡ್ತೀರಿ. ನೀವು ಹೇಳಿದಾಗೆ ಆ ವ್ಯಕ್ತಿ ಅದೇ ಥರನೇ ಮಾಡ್ತಾನೆ. ಮತ್ತು ಆ ವ್ಯಕ್ತಿ ನೋಡು ಈ ಸಂದರ್ಭದಲ್ಲಿ ಇದೇ ಮಾತನ್ನು ಆಡ್ತಾನೆ ಅಂತ ಹೇಳಿ ನೀವು ಹೇಳಿದರೆ ಆ ವ್ಯಕ್ತಿ ಅದೇ ಥರವಾಗಿ ಅಲ್ಲಿ ಮಾತಾಡಿರ್ತಾನೆ. ಅಂದರೆ ಆ ವ್ಯಕ್ತಿ ಜೊತೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಜೊತೆ ಒಂದು 10 ದಿವಸ ಇದ್ದೀರಿ ಅಂತ ಹೇಳಿ ಅಂದರೆ ಅವರ ಸಂಪೂರ್ಣ ವ್ಯಕ್ತಿತ್ವವನ್ನು, ಅವರ ಸಂಪೂರ್ಣ ಮಾತುಗಳನ್ನು ಎಲ್ಲದನ್ನೂ ಕೂಡ ನೀವು ಅಂದಾಜಿಟ್ಕೊಂಡ್ಬಿಡ್ತೀರಿ. ಈ ವ್ಯಕ್ತಿ ಇಂಥ ಸಂದರ್ಭದಲ್ಲಿ ಇದನ್ನೇ ಮಾಡ್ತಾನೆ ಅಂತ. ಮತ್ತು ಅದು ಅದೇ ರೀತಿಯಾಗಿಯೂ ಕೂಡ ನಡೆಯುತ್ತೆ. ಸೌಭಾಗ್ಯಯುಕ್ತ, ಇದಕ್ಕೆ ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಸರ್ವಜನಪ್ರಿಯ ಅಂತ ಹೇಳಿರುವಂಥದ್ದು. ಅಂದರೆ ನೀವು ಎಲ್ಲ ಜನಗಳಿಗೂ ಕೂಡ ಇಷ್ಟ ಆಗ್ತೀರಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ನೀವು ಜಿಂಕೆನೂ ಹೌದು ಮೊಸಳೆನೂ ಹೌದು, ಆಯಾ ವ್ಯಕ್ತಿಗಳ ಜೊತೆ ಅವರವರಾಗಿ ನೀವು ಇದ್ಬಿಡ್ತೀರಿ. ಸಣ್ಣ ಮಕ್ಕಳು ಬಂದ್ರ ನಿಮ್ಮ ಜೊತೆ, ಅವ್ರ ಜೊತೆ ನೀವು ಸಣ್ಣ ಮಕ್ಕಳು. ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರ ಅವ್ರ ಜೊತೆ ನೀವು ತುಂಬ ದೊಡ್ಡದಾಗಿ ವ್ಯವಹಾರವನ್ನು ಮಾಡ್ತೀರಿ. ಹಾಗಾಗಿ ನೀವು ಎಲ್ಲ ಜನರಿಗೂ ಇಷ್ಟ ಆಗ್ತೀರಿ. ಎಲ್ಲ ಜನರಿಗೂ ತಮ್ಮಂತಹ ಜನಗಳು ಇಷ್ಟ ಆಗ್ತಾರಲ್ವಾ. ಈಗ ತುಂಬ ಪಾಪದ ವ್ಯಕ್ತಿಗಳು ಇರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಪಾಪದ ವ್ಯಕ್ತಿಗಳು ಇಷ್ಟ ಆಗ್ತಾರೆ. ತುಂಬ ಜೋರಾಗಿರುವಂತಹ ವ್ಯಕ್ತಿಗಳು ಇರ್ತಾರೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅವ್ರಿಗೆ ತುಂಬ ಜೋರಾಗಿರುವಂತಹ ವ್ಯಕ್ತಿಗಳೇ ಇಷ್ಟ ಆಗ್ತಾರೆ. ಅಂದರೆ ಅವ್ರು ನೋಡಿ ಕೂಡ ಇವ್ನು ನಂತರನೇ ಇದಾನಲ್ಲ ಅಂತ ಹೇಳಿ ಅನ್ಸುತ್ತೆ. ಹಾಗೆ ನೀವು ಎಲ್ಲ ರೀತಿಯಾದಂತಹ ವ್ಯಕ್ತಿಗಳಿಗೂ ನೀವು ಸರಿ ಆಗ್ತೀರಿ. ಹಾಗಾಗಿ ಸರ್ವಜನಪ್ರಿಯ ಅಂತ ಎಲ್ಲ ವ್ಯಕ್ತಿಗಳಿಗೂ ನಿಮ್ಮನ್ನು ನೋಡಿ ಕೂಡ ಇವ್ನು ಸೇಮ್ ನಂತರನೇ ಇದ್ದಾನಲ್ಲ ಅಂತ ಹೇಳಿ ಅನ್ಸುತ್ತೆ. ಹಾಗಾಗಿ ಎಲ್ಲ ವ್ಯಕ್ತಿಗಳಿಗೂ ಕೂಡ ನೀವು ಅತ್ಯಂತ ಇಷ್ಟರಾಗ್ತೀರಿ. ಅದಾದಮೇಲೆ ಅಲಸಹ ಅಂತ ಹೇಳಿರುವಂಥದ್ದು, ಇದೊಂದು ಸ್ವಭಾವನ ಒಂಚೂರು ನೀವು ಬದಲು ಮಾಡ್ಕೊಬೇಕು. ಎಲ್ಲ ವಿಚಾರದಲ್ಲೂ ಒಂದು ಸ್ವಲ್ಪ ಸೋಮಾರಿತನ ಅಂತ ಹೇಳುವಂಥದ್ದು ಇರುತ್ತೆ ನಿಮಗೆ. ಎಲ್ಲ ಕೆಲಸನೂ ಈಗ ಯಾರು ಮಾಡ್ತಾರಪ್ಪ ನಾಳೆ ಮಾಡೋಣ ಅಂಥೇಳಿ ಕೆಲಸಗಳನ್ನೆಲ್ಲ ಮುಂದೆ ಹಾಕುವಂಥದ್ದು ಇಂಥದ್ದೆಲ್ಲ ಇರುತ್ತೆ. ಇದೊಂದು ವಿಚಾರದಲ್ಲಿ ಒಂದು ಚೂರು ಬದಲಾವಣೆಯನ್ನು ಮಾಡ್ಕೊಬೇಕು. ಶೀತಾಲುಹು, ನಿಮ್ಮದು ಒಂದು ರೀತಿಯಾದಂತಹ ಶೀತ ಪ್ರಕೃತಿ, ಬೇಗ ಶೀತ ಆಗಿಬಿಡುವಂಥದ್ದು, ಜ್ವರ ಬರುವಂಥದ್ದು ಇಂಥದ್ದೆಲ್ಲ ಆಗ್ತಾ ಇರುತ್ತೆ ನಿಮಗೆ. ಅಟನಃ, ಸುತ್ತುವುದು ಅಂತ ಹೇಳಿ ಆದರೆ ನಿಮಗೆ ಒಂದು ಸ್ವಲ್ಪ ಹೆಚ್ಚಿಗೆ ಪ್ರೀತಿ. ಸತ್ವಾಧಿಕ, ಅಂದರೆ ನಿಮ್ಮ ಇರುವಿಕೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಈಗ ಏನೋ ಒಂದು ದೊಡ್ಡ ಫಂಕ್ಷನ್ ನಡೀತಾ ಇದೆ, ಅಲ್ಲಿ ನೀವು ಹೋದರೆ ಯಾರೋ ಬಂದ ಅಂತ ಹೇಳ್ಕೊಂಡು ಯಾರು ಕೂಡ ಮುಖ ತಿರ್ಸ್ಕೊಂಡು ಹೋಗುವುದಿಲ್ಲ. ನಿಮ್ಮ ಇರುವಿಕೆ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ನೀವು ಅಲ್ಲಿ ಇದೀರಿ ಅಂತ ಹೇಳಿದ್ರೆ ಅವ್ನು ಬಂದಿದ್ದ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನೆನಪಿರುತ್ತೆ, ಎಲ್ಲರ ಜೊತೆನೂ ಮಾತಾಡಿರ್ತೀರಿ. ಒಟ್ಟಲ್ಲಿ ನೀವು ಅಲ್ಲಿ ಹೋಗಿದ್ರಿ ಅಂತ ಹೇಳುವಂಥದ್ದು ಎಲ್ಲರ ಮನಸ್ಸಿಗೂ ಕೂಡ ನೆನಪು ಉಳಿಯುವ ಹಾಗೆ ನೀವು ಮಾಡಿ ಬಂದು ಬಿಡ್ತೀರಿ ಅಂತ. ಆ ರೀತಿಯಾಗಿ ಸತ್ವಾಧಿಕ. ಕಾವ್ಯಕೃತು, ಇನ್ನು ಕಾವ್ಯ ಸಾಹಿತ್ಯ ಇದರಲ್ಲೆಲ್ಲ ನಿಮಗೆ ಆಸಕ್ತಿ ಇರುತ್ತೆ. ಅಂದರೆ ಏನನ್ನಾದರೂ ಕಾವ್ಯ ಕವಿತೆಗಳನ್ನು ಬರೆಯುವಂಥದ್ದು ಇಂಥದ್ರಲ್ಲಿ. ಒಂದು ವೇಳೆ ಬರೆಯುವ ಅಭ್ಯಾಸ ಇಲ್ಲ ಅಂತ ಹೇಳಿ ಅದು ಅಂಥದ್ದನ್ನೆಲ್ಲ ಓದುವಂಥದ್ದು, ಈ ಥರದ ವಿಚಾರದಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ಸಂತ್ಯಕ್ತ ಲಜ್ಜಃ, ನಾಚಿಕೆ ಅಂತ ಹೇಳುವಂಥದ್ದು ನಿಮಗಿರುವುದಿಲ್ಲ ಅಂತ ಹೇಳಿರುವಂಥದ್ದು. ಅದನ್ನೇ ನಾನು ಹೇಳಿದ್ನಲ್ಲ, ನೀವು ಅದನ್ನೆಲ್ಲ ಗಮನಿಸುವುದಕ್ಕೆ ಹೋಗುವುದಿಲ್ಲ. ಯಾವ ರೀತಿಯಾದಂತಹ ಶರ್ಟ್ ಹಾಕೊಂಬಂದಿದೆ, ಅದು ಯಾವುದೋ ಹಳೆಯದು ಹೊಸದು ಅದೆಲ್ಲ ನಿಮ್ಗೆ ಗೊತ್ತೇ ಇಲ್ಲ. ನೀವು ಅದನ್ನೆಲ್ಲ ಯೋಚನೆ ಮಾಡುವುದಕ್ಕೆ ಹೋಗುವುದಿಲ್ಲ. ಅದನ್ನೆಲ್ಲ ಯೋಚನೆ ಮಾಡಿದರೆ ತಾನೇ ನಾಚಿಕೆ ಗೀಚಿಕೆ ಎಲ್ಲ ಉಂಟಾಗಬೇಕು. ನಿಮ್ಗೆ ಅದೆಲ್ಲ ಗೊತ್ತಿಲ್ಲ. ಏನೋ ನೇರವಾಗಿ ಏನನ್ನು ಹೇಳಬೇಕು ಅದನ್ನು ಹೇಳಿಬಿಡ್ತೀರಿ. ಆ ರೀತಿಯಾದಂತಹ ಒಂದು ವ್ಯಕ್ತಿತ್ವ ನಿಮ್ಮದು. ಅಘೃಣಃ, ಇನ್ನು ದಯೆ ಎನ್ನುವಂಥದ್ದು ಇರುವುದಿಲ್ಲ. ಕೆಲವು ಸಲ ನಿಮ್ಮಷ್ಟು ದಯೆ ಇರುವಂತಹ ವ್ಯಕ್ತಿಗಳೇ ಇಲ್ಲ. ನಾನು ಅವಾಗಿಂದ ಯೋಚನೆ ಮಾಡ್ತಾ ಬರ್ತಿದ್ದೀನಲ್ಲ, ಏನು ಹೇಳಿ, ಜಿಂಕೆಯಾದಂತಹ ಸ್ವಭಾವದಲ್ಲಿ ಯಾವುದಾದ್ರು ಒಳ್ಳೆ ವ್ಯಕ್ತಿ ಇದ್ದಾನ, ಅವನ ವಿಚಾರದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ದಯೆ ಅಂತ ಹೇಳುವಂಥದ್ದು. ಅದೇನಾದ್ರು ಸಿಟ್ಟು ಬಂದುಬಿಡ್ತು ಅಂತ ಹೇಳಿ ಆದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ಸಲ ನಿಮಗೆ ಮೋಸ ಮಾಡ್ದ ಅಂತ ಹೇಳಿ ಗೊತ್ತಾಯಿತು ಅಂತ ಹೇಳಿ ಆದರೆ ಅದಾದ್ಮೇಲೆ ನಿಮಗೆ ದಯೆಯೇ ಇಲ್ಲ. ನಿಮ್ಮಷ್ಟು ದಯೆ ಇಲ್ಲದಂತಹ ವ್ಯಕ್ತಿಯೂ ಕೂಡ ಇರುವುದಿಲ್ಲ. ಎಲ್ಲ ವಿಚಾರದಲ್ಲೂ ಹಾಗೆ. ನೀವು ಒಂದು ರೀತಿ ಒಂದು ಸಲ ನಿಮಗೇ ಸಿಕ್ಕಾಪಟ್ಟೆ ದಯೆ ಇರುವಂತಹ ವ್ಯಕ್ತಿಯೂ ಕೂಡ ನೀವೇ, ದಯೆನೇ ಇಲ್ಲದೆ ಇರುವಂತಹ ವ್ಯಕ್ತಿಯೂ ನೀವೇ. ಅದು ಎದುರುಗಡೆ ಇರುವಂತಹ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ ಅಂತ ಹೇಳೋದ್ರ ಮೇಲೆ ನಿಮ್ಮ ಸ್ವಭಾವ ಅವಲಂಬಿಸಿರುತ್ತೆ. ಇನ್ನು ಅದೇ ಇದಿಷ್ಟನ್ನು ಕೂಡ ಒಟ್ಟಿ ಸೇರಿಸಿ ಹೇಳಬೇಕು ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಸೇಮ್ ಕನ್ನಡಿ ನೀವು.
ಎದುರುಗಡೆ ಏನಿದೆಯೋ ಅದೇ ಇಲ್ಲೂ ಕೂಡ ಕಾಣುತ್ತೆ. ಆ ರೀತಿಯಾದಂತಹ ಒಂದು ವ್ಯಕ್ತಿತ್ವ ನಿಮ್ಮದು. ಇದಿಷ್ಟು ಕೂಡ ಗ್ರಂಥದಲ್ಲಿ ಹೇಳಿರುವಂತಹ ಮಕರ ರಾಶಿಯವರ ಗುಣಲಕ್ಷಣಗಳು. ನಾವು ಮೊದಲು ನಮ್ಮ ಅನುಭವದಲ್ಲಿ ಇರುವಂತಹ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡ್ವಿ. ಅದಾದ್ಮೇಲೆ ಈಗ ಗ್ರಂಥದಲ್ಲಿ ಹೇಳಿರುವಂತಹ ಗುಣಲಕ್ಷಣಗಳ ಬಗ್ಗೆಯೂ ಕೂಡ ನೋಡಿದ್ವಿ. ಈಗ ಇದಿಷ್ಟು ಕೂಡ ಮಕರ ರಾಶಿಯವರ ಗುಣಲಕ್ಷಣಗಳು. ಅಂದರೆ ನೀವು ಯಾವ ರೀತಿಯಾಗಿ ಇರ್ತೀರಿ, ನಿಮ್ಮಲ್ಲಿ ಯಾವ ರೀತಿಯಾದಂತಹ ಗುಣಗಳು ಇರುತ್ತೆ ಅಂತ ಹೇಳಿರುವಂಥದ್ದು.